ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ PWD ಸತೀಶ್ ಜಾರಕಿಹೊಳಿ ಅವರ ಕಚೇರಿಗೆ ಎಂದಾದರೂ ಹೋಗಿದಿರಲ್ಲ ನೀವು? ಕರ್ನಾಟಕ ರಾಜ್ಯದ ಪ್ರತಿ ಕಾಂಟ್ರಾಕ್ಟರ್ ಹೋಗ್ಯಾರ, ಪ್ರತಿ ಶಾಸಕರು ಹೋಗ್ಯಾರ, ಪ್ರತಿ ಮಂತ್ರಿಗಳು ಹೋಗ್ಯಾರ. ಅಲ್ಲಿ ಹೋಗಿದ ತಕ್ಷಣ ನಿಮ್ಮ ಅನುದಾನ ಮತ್ತು LOC ಯಾವ ರೀತಿ ತೊಗೊಂಡು ಬಂದಿರಿ, ಎಷ್ಟು ಪ್ರಾಮಾಣಿಕತೆಯಿಂದ ಇವತ್ತು ಕರ್ನಾಟಕದ ಇತಿಹಾಸ ತೆಗೆದು ನೋಡ್ರಿ. ಯಾವ್ಯಾವ PWD ಮಿನಿಸ್ಟರ್ಗಳು ಎಷ್ಟೋ ನೂರಾರು ಮಂದಿ ಆಗಿರ್ಬೋದು. ಹಿಂಗೆ ಪಾರದರ್ಶಕ ಕನ್ನಡಿಗತೆ ಕಾಂಟ್ರಾಕ್ಟರ್ಗಳಿಗೆ ಹಣ ವಿತರಣೆ ಮಾಡಿದಂಥ ಕರ್ನಾಟಕ ರಾಜ್ಯದ ಏಕೈಕ ಮಂತ್ರಿ ಅಂದರೆ ಅವನೇ ಸತೀಶ್ ಜಾರಕಿಹೊಳಿ. ಬರ್ಕೋರಿ. ಒಂದು ನಯಾ ಪೈಸೆದ ವ್ಯವಹಾರ ಇಲ್ಲ, ಒಂದು ನಯಾ ಪೈಸೆದ ಲೇವಾದೇವಿ ಇಲ್ಲ. ಅಲ್ಲಿ ಸಿಬ್ಬಂದಿ ವರ್ಗಕ್ಕೆ ಏನಾದರೂ ನೀವು ತುಡುಗಲೆ ಕೊಟ್ಟರು ಹೋಗಿ ಮುಟ್ಟೋದಿಲ್ಲ, ತಗೊಳ್ಳೋದಿಲ್ಲ. ಅಲ್ಲಿ ಯಾರಾದರೂ ನೋಡಿದ್ರೆ ಡಿಸ್ಮಿಸ್ ಆಗ್ತಾರೆ. ಹಿಂಗೆ ಒಂದು ಪಾರದರ್ಶಕ ಕನ್ನಡಿ ಹಂಗೆ ಅಲ್ಲಿ ವ್ಯವಹಾರ ನಡೀತೈತಿ. ಆದರೂ ಒಬ್ಬ ಕರ್ನಾಟಕ ರಾಜ್ಯದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹೇಳ್ತಾನ, ಮಹಾಶಯ ನೀನು ಹೋಗಿ ನೋಡಿದೆಯಲ್ಲಿ ಅಲ್ಲಿರುವಂಥ ಒಬ್ಬ OSD ಅದಾನ, ಅವನ ಬಗ್ಗೆನೂ ಹೇಳಬೇಕು. 30 ವರ್ಷದಿಂದ ಆ OSDಯ ಬಗ್ಗೆ ನಾನು ಬಹಳ ಚಿರಪರಿಚಿತನಿದ್ದೀನಿ. ಅಲ್ಲಿಂದ ಆ ಉನ್ನತ ಹುದ್ದೆ ಹೋದರೂ ಸಹಿತ ಅವನನ್ನು ತೊಗೊಂಡು ಬಂದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಕುಣಿಸ್ಯಾರ. ಇದೇ ಸತೀಶ್ ಜಾರಕಿಹೊಳಿ. ಆ OSD ಯಾರೋ ಹೋಗಲಿ, ಎಷ್ಟೋ ಕಷ್ಟಪಟ್ಟು ಬಂದಂಥ ಕಾಂಟ್ರಾಕ್ಟರ್ಗಳಿಗೆ ಅಲ್ಲಿ ಅವರ ಕಷ್ಟ ಸುಖ ನೋಡಿಕೊಂಡು ತಕ್ಷಣ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಯಾವುದೇ ಲಾಬಿಗೆ ಮಣಿದಿಲ್ಲ, ಯಾರದೇ ಒತ್ತಡಕ್ಕೆ ಮಣಿದಿಲ್ಲ. ಯಾವುದೋ ದೊಡ್ಡ ದೊಡ್ಡ ಗ್ಲೋಬಲ್ ಕಾಂಟ್ರಾಕ್ಟರ್ಗಳ ಫೋನ್ಗಳು ಬಂದರೂ ಸಹಿತ ಅಲ್ಲಿ ಯಾವುದೇ ಅಲ್ಲಿ ದಾದ ಮಾಡೋದಿಲ್ಲ. ಎಲ್ಲರಿಗೂ ಸಮವಾಗಿ ಸಮಪಾಲಾಗಿ ಅಲ್ಲಿ ದುಡ್ಡು ಹಂಚಿ ಇವತ್ತು ಕನಿಷ್ಠ ಇಲ್ಲಂದ್ರೂ 30,000 ಕೋಟಿ ರೂಪಾಯಿ ಬಾಕಿ ಇದ್ದರೂ ಸಹಿತ 15,000 ಕೋಟಿ ರೂಪಾಯಿ ಅಂತ ಬಿಲ್ಲನ್ನು ಪೇಮೆಂಟ್ ಮಾಡಿದಂಥ ಈ ಅದ್ಭುತ ಮಂತ್ರಿಯ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಅಧ್ಯಕ್ಷರೇ, ಇವತ್ತು ಸತೀಶ್ ಜಾರಕಿಹೊಳಿ ಸಾವಿರಾರು ಕೋಟಿ ಒಡೆಯ. ಅಲ್ಲಿ ನಡೆಯುವಂಥ ಯಾರೋ ಒಬ್ಬರು ಬಂದು ಅಲ್ಲಿ ಏಜೆಂಟರ ಮುಖಾಂತರ ಅಲ್ಲಿ ಎಲ್ಲ ವ್ಯವಹಾರ ನಡೆದೈತಿ ಅಂಥೇಳಿ ಹೇಳ್ತೀರಿ. ಅಲ್ಲಿ ಇನ್ನುಳಿದ ಮಂತ್ರಿಗಳ ಮನೆಗಳಿಗೆ ಹೋಗಿ ಸಹಿತ ಅಲ್ಲಿ ನೋಡ್ರಿ, ಅಲ್ಲಿ ಏನೇನು ಬಾಂಡ್ಗಳ ನಡೆಯಾಕತೈತಿ, ಎಷ್ಟು ಪರ್ಸೆಂಟೇಜ್ ವ್ಯವಹಾರ ನಡೆಯಾಕತೈತಿ ಅಲ್ಲಿ ಹೋಗಿ ನೋಡ್ರಿ. ಅದು ನಿಮಗೆ ಕಣ್ಣಿಗೆ ಕಾಣಕ್ಕೆ ಸಿಗಂಗಿಲ್ಲ. ಈ ಒಬ್ಬ ರಾಜ್ಯದ ನಾಯಕ ಆಗಕತ್ತಾನ, ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗ ಕೆಲವೇ ದಿನಗಳಲ್ಲಿ ಪಾದಾರ್ಪಣೆ ಮಾಡ್ತಾನ. ಭವಿಷ್ಯ ನೋಡಿದಾರ ಅವರ ಲಕ್ಷಾಂತರ ಅಭಿಮಾನಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೇ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಇದೇ ಕುರ್ಚಿ ಮೇಲೆ ಕೂತ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿ ಆಗತೈತೆ ಅಂತೇಳಿ ಅನೇಕರು ಮಹಾಸ್ವಾಮೀಜಿಗಳು, ಮೌಲ್ವಿಗಳು, ಸರ್ವಧರ್ಮದ ನಾಯಕರು ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸ ಹೇಳಿದಾರಂದ್ಮೇಲೆ ಅದು ಕರ್ನಾಟಕ ಕಂಡ ಒಬ್ಬ ಅಪರೂಪದ ನಾಯಕ ಅವನೇ ಸತೀಶ್ ಜಾರಕಿಹೊಳಿ ಮೇಲೆ ಆರೋಪ ಮಾಡೋಕ್ಕಿಂತ ಮುಂಚಿತ 1 ತಿಂಗಳು ಅಭ್ಯಾಸ ಮಾಡಬೇಕು. ಒಂದು ಕಡ್ಡಿ ಸಹಿತ ಸಿಗಂಗಿಲ್ಲ. ಅವರ ಶಿವಾನಂದ ಸರ್ಕಲ್ದಲ್ಲಿ ಇರುವಂಥ ಕಚೇರಿಯಲ್ಲಿ ಯಾವಾಗಲೂ OSD ಲಭ್ಯರಿರ್ತಾರ. ಕಾಂಟ್ರಾಕ್ಟರ್ ಬಿಲ್ಗಳು ಎಷ್ಟದಾವ ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರ. ಹಳೆಯ ಭಾರತೀಯ ಜನತಾ ಪಕ್ಷದವರು ಸಾವಿರಾರು ಕೋಟಿ ರೂಪಾಯಿ ಯದವಾ ತದವಾ ಗ್ರ್ಯಾಂಟ್ಗಳನ್ನು ಕೊಟ್ಟು ಆ ಹೊರೆಯನ್ನು ಈ ಮಂತ್ರಿಗೆ ಹಾಕಿದಾರು ಸಹಿತ ಈ ಮಂತ್ರಿ ಶಾಂತಚಿತ್ತನಾಗಿ ಮುಖ್ಯಮಂತ್ರಿ ಹತ್ತಿರ ಹೋಗಿ ಸಾವಿರಾರು ಕೋಟಿ ರೂಪಾಯಿ ತಂದು ಇವತ್ತು ಎಲ್ಲರಿಗೆ ಬಟವಾಡೆ ಮಾಡಾಕತ್ತಾರ. ಕಾಂಟ್ರಾಕ್ಟರ್, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ ಎಷ್ಟೊಂದು ಸುಖವಾಗಿ ಖುಷಿಯಿಂದಿದ್ದಾರೆ. ಆದರೆ ನೂರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡುವಂಥ ಇದೇ ಮಂತ್ರಿ ಮನಸ್ಸು ಪಟ್ಟಿದ್ರಂದ್ರೆ ಸಾವಿರ ಕೋಟಿ ರೂಪಾಯಿ ಗಳಿಸಬಹುದಿತ್ತು. ಹಳೆಯ ಮಂತ್ರಿಗಳ ಇತಿಹಾಸಗಳನ್ನು ತೆಗೆದು ನೋಡ್ರಿ. ಚೀಟಿ ಬರ್ತಿತ್ತು, ಅವಾಗ LOC ಬರ್ತಿತ್ತು, ಅಮೌಂಟ್ ಪೇಡ್ ಆಗ್ತಿತ್ತು, ಎಲ್ಲಿ ಆಗ್ತಿತ್ತು, ಯಾವ ಹೋಟೆಲ್ದಲ್ಲಿ ಹಾಕಿತ್ತು, ಹೆಂಗೆ ರಣತಂತ್ರ ಹೆಣಿತಿದ್ರು, ಯಾವುದ ಆಮಿಷಕ್ಕೆ ಒಳಗಾಗಿ ಮೋಸ ಸಹಿತ ಹೋದಂಥ ಕಾಂಟ್ರಾಕ್ಟರ್ಗಳು ಸಹಿತ ಅದಾರ. ಅದರ ಬಗ್ಗೆ ಸಹಿತ ವಿಚಾರ ಮಾಡಬೇಕು. ಇಂಥ ಮಂತ್ರಿ ಸಿಕ್ಕಿದ್ದು ಈ PWDಗೆ ಒಂದು ಶಕ್ತಿ ಅಲ್ರಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಈ ಎಲ್ಲ PWD ಇಲಾಖೆಯಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ನಡೆದಿಲ್ಲ. 1000 ಅಪಾಯಿಂಟ್ಮೆಂಟ್ ಇಂಜಿನಿಯರ್ಗಳಾದ್ರೆ ಒಂದೊಂದು ಇಂಜಿನಿಯರ್ಗೆ 25ರಿಂದ 50 ಲಕ್ಷ ರೂಪಾಯಿ ಕೊಟ್ಟರು ಸಹಿತ ಸಾವಿರಾರು ಕೋಟಿ ರೂಪಾಯಿ ಗಳಿಸಬಹುದಿತ್ತು. ಒಂದು ನಯಾ ಪೈಸೆ ಇಲ್ಲದ ಆದೇಶ ಪತ್ರಗಳನ್ನು ಕೊಟ್ಟು ಅವರಿಗೆ ಸಮೀಪ ಇರುವಂಥ ಸ್ಥಳದಲ್ಲಿ ಅವರಿಗೆ ಪೋಸ್ಟಿಂಗ್ಗಳನ್ನು ಕೊಟ್ಟು ಒಂದು ಇತಿಹಾಸ ದಾಖಲೆ ಮಾಡಿದಂಥ ಸತೀಶ್ ಜಾರಕಿಹೊಳಿ ಬಗ್ಗೆ ಆರೋಪ ಮಾಡುವಾಗ ಎಚ್ಚರ ವಹಿಸಬೇಕು. ನಾವು ಕಂಡಂಥ ಇದು ಅಪರೂಪದ ನಾಯಕ. ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ. ನಂಬರ್ 1 ನ್ಯೂಸ್ ಕನ್ನಡ ನೀವು ಕಾಯಂ ನೋಡ್ತೀರಂದ್ರೆ ಬಟನ್ ಹೊಡೆದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಅನಿಸಿಕೆಗಳನ್ನ ಹಾಕಿರಿ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಅವ್ರು ಮಾಡಿದ್ದು ಭ್ರಷ್ಟಾಚಾರ ಬಗ್ಗೆ ಅಲ್ಲ. ಅಂದರೆ ನೀವು ತಾರತಮ್ಯ ಮಾಡ್ತೀರ ಬಿಲ್ ಕೊಡುವಂಗೆ ಅವ್ರದ್ದು ಡಿಮಾಂಡು, ಅಧ್ಯಕ್ಷ ಡಿಮಾಂಡು ತಾರತಮ್ಯ ಮಾಡ್ತಾರೆ. ನಾವು ತಾರತಮ್ಯ ಮಾಡ್ತಾ ಇಲ್ಲ. ನಾವು ಪ್ರಿಯಾರಿಟಿ ಚಿಕ್ಕವ್ರು ಯಾರಿದ್ದಾರೆ ಫಸ್ಟ್ ಅವ್ರಿಗೆ ಕೊಡ್ತೀವಿ, ಬೇರೆ ಬೇರೆ ಪರ್ಸೆಂಟೇಜ್ ಕೊಡ್ತೀವಿ.
ಅವ್ರ ವಾದ ಒಂದೇ ಸಾರಿ ನೀವು ಕೊಟ್ಬಿಡಿ, ಹಳೆ ಬರ್ದು ಅವ್ರ ವಾದ. ನಾವಿದ್ದೀವಿ ಎಲ್ಲರಿಗೂ ಸುಮಾರು ಬಾಕಿ ಇದೆ, ಎಲ್ಲರಿಗೂ ಹಂಚಿಕೊಡ್ತೀವಿ ಅಂತ ನಮ್ಮದು. ಅವ್ರಿಗೆ ನಮಗೆ ಇರುವಂಥ ಸಮಸ್ಯೆ ಹಿಂದಿನ ಅಂದರೆ ಅಧ್ಯಕ್ಷರು ಇದ್ದಾಗ ವಾದ. ಈ ಅಧ್ಯಕ್ಷ ನಮ್ಗೆ ಯಾವಾಗ ಕೂಡ ಭೇಟಿಯಾಗಿಲ್ಲ, ಇವ್ರ ಸಮಸ್ಯೆಗಳನ್ನು ಕೂಡ ನಮ್ಗೆ ಹೇಳಿಲ್ಲ. ಸೊ ಹೀಗಾಗಿ ಅವ್ರು ಹೇಳುವಂಥ ಕಾಣದ ಕೈಗಳು ಅದು ಇದು ಹೇಳೋದ್ರಲ್ಲ ಅರ್ಥ ಇಲ್ಲ. ನಮ್ಮ ಇಲಾಖೆ ಒಳ್ಳೆ ರೀತಿಯಿಂದ ಬಿಲ್ ಕೊಡ್ತಾ ಇದ್ದೀವಿ. ಅದನ್ನು ಕಾಂಟ್ರಾಕ್ಟ್ರೇ ಹೇಳ್ತಾರೆ ಇಂಡಿವಿಜುವಲ್ ಆಗಿ ಕೇಳಿದ್ರೆ. ಚಿತ್ರದಲ್ಲಿ ಯಾವುದು ಸಮಸ್ಯೆ ಅಂತ ಇಲ್ವೇ ಇಲ್ಲ. ಅಲ್ಲ, ನಾವು ಈ ಸಿಸ್ಟಮ್ನಲ್ಲಿ ಕೊಡ್ತಾ ಇರೋದು 20 ತಿಂಗಳಿಂದ ಕೊಡ್ತಾ ಇದ್ದೀವಿ, ಹೊಸದಲ್ಲ ಇದು. ಈಗೇನು ಅವರ ಆರೋಪ ಏನು ಹೇಳಿದೆ, ಇದು 20 ತಿಂಗಳಿಂದ ನಡೆದು ಬಂದಂಥ ಸಿಸ್ಟಮು, ಇವತ್ತಾಗಿಲ್ಲ ಇದು. ಸೊ ಅವರು ಆರೋಪ ಮಾಡಿದ್ರಲ್ಲಿ ನಮಗೂ ಕೂಡ ಶೇರ್ ಇದೆ. ಸೊ ನೋಡೋಣ, ಅದು ಅವ್ರು ಹೇಳಿದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ನಾವು ಕೂಡ ಚರ್ಚೆ ಮಾಡ್ತೀವಿ. ಅಧ್ಯಕ್ಷ ಆದವ್ರು ಮಾತಾಡಿದ್ಬಿಟ್ಟು ಹಂಗೆ ಹೋಗಿ ಡೈರೆಕ್ಟ್ ಆಗಿ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಂದ್ರೆ ಇವ್ರದ್ದೇನೋ ಉದ್ದೇಶ ಬೇರೆ ಅಂತ, ಅಧ್ಯಕ್ಷಂದು ಹೊಸ ಅಧ್ಯಕ್ಷ ಉದ್ದೇಶ ಬೇರೆ. ನಮ್ಮ ಜೋಡಿ ಚರ್ಚೆ ಮಾಡದೆ ನೇರವಾಗಿ ಮಾಧ್ಯಮ ಮುಂದೆ ಹೇಳೋದ್ರಲ್ಲಿ ಅರ್ಥ ಇಲ್ಲಲ್ಲ. ನಮ್ಗೆ ಹೇಳಬೇಕಿತ್ತು ಹೌದು ಅಂತ. ನಾವು ಲೆಕ್ಕ ಕೊಡ್ತಿದ್ವಿ, ನಮ್ಮ ಕಡೆ ಲೆಕ್ಕ ಇದೆ, ಯಾರಿಗೆ ಕೊಟ್ಟಿದ್ದೀವಿ, ಹೆಂಗೆ ಕೊಟ್ಟಿದ್ದೀವಿ, ಅವ್ರಿಗೆ ಏನು ಸಮಸ್ಯೆ ಇದೆ ನಾವು ಅದನ್ನು ಹೇಳ್ತಿದ್ದೀವಿ. ಅದು ಬರದೆ ನೇರವಾಗಿ ಮಾಧ್ಯಮ ಕೇಳಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅಧ್ಯಕ್ಷರ ಬಗ್ಗೆ ನಮ್ಗೆ ಕೂಡ ಡೌಟ್ ಇದೆ, ಯಾಕಂದ್ರೆ ಚರ್ಚೆ ಇಲ್ಲ. ಹಿಂದಿನವ್ರು ಬರ್ತಿದ್ರು, ಸುಮಾರು ಸಾರಿ ಬರ್ತಿದ್ರು, ಚರ್ಚೆ ಮಾಡ್ತಿದ್ರು, ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಈ ಅಧ್ಯಕ್ಷ ಆಗಿ 2 ತಿಂಗಳೇನೋ ಆಗಿದೆ ಹೊಸ ಅಧ್ಯಕ್ಷ. ಆ ತಕ್ಷಣ ನಮ್ದು ಒಂದು ಸಾರಿ ಭೇಟಿಯಾಗಿಲ್ಲ. ನೇರವಾಗಿ ಆರೋಪ ಇದ್ರೆ ಬಹುಶಃ ಇವು ಕಾಣದ ಕೈಯಿಂದ ಇವನ ಇದ್ದಾನೆ, ಸಂಘದ ಅಧ್ಯಕ್ಷ ಕಾಣದ ಕೈಯಿಂದ ಕೆಲಸ ಮಾಡ್ತಿದ್ದಾನೆ. ನಮ್ಮಲ್ಲಿ ಯಾರು ಬ್ರೋಕರ್ ಇಲ್ಲ, ಇದ್ರೆ ಇಲ್ಲೇ ಇರಬೇಕು, ಸುತ್ತಾಗ್ತಿದ್ರು. ಇಲ್ಲಿ ಯಾರು ಇರೋಲ್ಲ, ಇಲ್ಲಿ ಯಾರು ಇರಲ್ಲ. ಆ ರೀತಿ ಆರೋಪ ಮಾಡೋದ್ರಲ್ಲಿ ಯಾವುದೇ ಹುರುಳಿಲ್ಲ. ಅಧ್ಯಕ್ಷ ಆರೋಪ ಮಾಡುವಂಥದ್ದು ನಾವು ಭಾಳ ಚಿಂತೆಗಿಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗಿಂತ ಬೆಸ್ಟ್ ನಡೆಸ್ತಾ ಇದೀವಿ ನಾವು. ಅಧ್ಯಕ್ಷಗೇನು ಕಾಳಜಿ ಇದೆ, ಅವನಿಗಿಂತ 100 ಪಟ್ಟು ಕಾಳಜಿ ನನಗಿದೆ. ಯಾಕೆ ನಾನು ಈ ಸೋಷಿಯಲ್ ಇಂಜಿನಿಯರಿಂಗ್ ಬಂದವನು, ಬಡವರು ಫಸ್ಟ್ ಪ್ರಿಯಾರಿಟಿ. ಅಧ್ಯಕ್ಷ ನನಗೇನು ಬುದ್ಧಿ ಮಾತೇಳುವಂಥ ಅವಶ್ಯಕತೆ ಇಲ್ಲ. ಸೊ ನನಗೆ ಯಾರಿಗೆ ಕೊಡಬೇಕು, ಹೆಂಗೆ ಕೊಡಬೇಕು, ಬಡವ್ರು ಯಾರು, ಸಮಸ್ಯೆನಾಗ ಯಾರಿದ್ದಾರೆ ಅವ್ರಿಗೆ ಕೊಡಲಿಕ್ಕೆ ನಾವು ಇದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಅಧ್ಯಕ್ಷನ ಆರೋಪ ಮಾಡಿದ ತಕ್ಷಣ ನಾವೇನು ಬದಲಾವಣೆ ಮಾಡೋ ತಕ್ಷಣ ನಮ್ಮ ಸಿಸ್ಟಮ್ ಸರಿಯೇ ಇದೆ, ಸರಿಯಾಗಿ ನಡೆಸ್ತೀವಿ. ಇಲ್ಲ, ಅದು ಎಲ್ಲಿ ಹೇಳಿದ ದಾಖಲೆ ಇಲ್ಲ, ಯಾವುದೇ ಮಾಧ್ಯಮದಲ್ಲಿ ಹೇಳಿಲ್ಲ, ಪ್ರೆಸ್ ಮುಂದೆ ಹೇಳಿಲ್ಲ. ಸೊ ಯಾರು ಹೇಳಿದ್ದನ್ನು ಹಾಗೆ ಅದು ಗಾಳಿಯಲ್ಲಿ ತೇಲ್ತಾ ಅದು ನಮ್ಮ ಸರ್ಕಾರದ ವಿರುದ್ಧ ಆರೋಪ ಆಗಿದೆ. ಅದರಲ್ಲಿ ಮುಂದುವರೆದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಎಲ್ಲಿದೆ ಅದು, ಎಲ್ಲಿದೆ ಅನ್ನೋದು ಪ್ರಶ್ನೆ. ದಾಖಲೆ ಎಲ್ಲಿದೆ, ಯಾರು ಮುಂದೆ ಹೇಳಿದ್ದಾರೆ. ಸೊ ಹೀಗಾಗಿ ಅದು ಯಾವುದೂ ಇಲ್ಲ. ಸೊ ಅದು ಬೇಸಲಿಸಂತ, ಅದು ಯಾವುದೇ ಅದಕ್ಕೆ ಆಧಾರ ರಹಿತ.